ಚೆನ್ನಾಗಿದೆ, ಸೂಪರ್ ಆಗಿ ಚೆನ್ನಾಗಿದೆ. ಸಿನಿಮಾ ಸೂಪರ್ ಆಗಿದೆ. ಇದು ಬಾಲ್ಯದ್ದು ಆಗ್ಲಿ, ನಮ್ಮ ಹಳೆ ನೆನಪು, ಈ ತರ ಡೈರೆಕ್ಷನ್ ಅಲ್ಲಿ ಬಂದಿರೋದು ಅವರು ಅದ್ಭುತವಾಗಿ ಬಂದಿದೆ. ನಮ್ಗೆ ತುಂಬಾ ಇಷ್ಟ ಆಯ್ತು. ಇದು 100 ಕಾಲ 100 ಡೇಸ್ ಓಡ್ಲಿ ಅಂತ ಹಾರೈಸ್ತೀನಿ. ಇದು ಇಡೀ ಸಿನಿಮಾ ರಂಗದಲ್ಲಿ ಒಂದು ವಿಶೇಷವಾದ ಸಿನಿಮಾ ಇದು. ಯಾಕೆಂದ್ರೆ ಎಲ್ಲಾ ನಿರ್ದೇಶಕರು ಆಡಿಯನ್ಸ್ಗಳು ಬಂದು ನೋಡೋಂತ ಸಿನಿಮಾ ಮಾಡಿದ್ರು. ಆದ್ರೆ ನಮ್ ಕೀರ್ತಿ ಅವರು ಪ್ರತಿ ಸಿನಿಮಾದವರು, ಪ್ರತಿಯೊಬ್ಬ ನಿರ್ದೇಶಕನು ಕೂಡ ಸಿನಿಮಾ ಥಿಯೇಟರ್ಗೆ ಬಂದು ನೋಡೋಂತ ಸಿನಿಮಾ ಮಾಡಿದ್ದಾರೆ. ಒಳ್ಳೇದಾಗ್ಲಿ. ಅದೇ ರೀತಿ ಒಂದು ಒಳ್ಳೆ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಬಂದಿದೆ. ನಿಜವಾಗ್ಲೂ ಇಂಥ ಸಿನಿಮಾಗಳು ಬರ್ಬೇಕಾಯ್ತು. ಇಡೀ ಕುಟುಂಬದವರೆಲ್ಲ ಬಂದು ಕೂತು ನೋಡೋ ಅಂತ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಒಳ್ಳೇದಾಗ್ಲಿ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂದು ಒಳ್ಳೆ ಭರವಸೆನ ಮೂಡಿಸಿದ್ದಾರೆ. ಈ ಇಡೀ ಅಂದೊಂದಿತ್ತು ಕಾಲ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಮಸ್ಕಾರ. ಚೆನ್ನಾಗಿದೆ ಸರ್ ಸಿನಿಮಾ. ಸೂಪರ್ ಇದೆ, ಸೂಪರ್ ಡೂಪರ್ ಆಗತ್ತೆ. 100 ದಿವಸ ಕಂಪಲ್ಸರಿ ಮಾಡ್ತದ. ಮತ್ತೆ ಈಗಿನ ಜನತೆ ಏನಾಗ್ಯಾರ, ಭಾಳ ಬಿಸಿ ಅದಾರ್ರಿ. ಏನ್ರಿ, ಕರ್ನಾಟಕ ಜನತೆ ಬಂದು ಫ್ಯಾಮಿಲಿ ಸಮೇತ ಪಿಕ್ಚರ್ ನೋಡೋ ಪರಿಸ್ಥಿತಿ ಒಳಗೆ ಇಲ್ಲಿ ಬರೀ ತನ್ನ ಕುಟುಂಬದ್ದು ತಾನು ಯಾರು ಬೆಳೆಸಿದ್ರು ಯಾರು ಬಿಟ್ಟರು ಅವ್ರು ಹೇಳಕ್ ತಯಾರಿಲ್ಲ. ಈಗ ದುಡ್ದ ಮುನಿಯೋ ಕುಮಾರ್ ಅವನೇ ಮಗ ಅದನ್ರಿ. ನಾನು 3 ತಂದೆ ತಾಯಿಗೆ 3ನೇ ಮಕ್ಕಳನ್ನ. ಏನ್ರಿ, ಸ್ವಲ್ಪ ನನಗೆ ಮೈ ನಡಗಕ್ಕೆ ಬರೋದೈತಿ. ಯಾಕಂದ್ರೆ ಹೇಳಕ್ಕೆ ನನಗೆ ಭಾಳ ಇವಾಗತೈತಿ. ದುಃಖದಿಂದ ಬೆಳೆದಂಥ ಮನುಷ್ಯ ನಾನು. ನಂದು ಪ್ರಾಪರ್ ಬಿಜಾಪುರ ರೀ. ಬಿಜಾಪುರದಿಂದ ಸ್ವಲ್ಪ ಕೆಲಸಕ್ಕೆ ಬಂದಿದ್ದೇವೆ. ಅದಕ್ಕೆ ಅವ್ರ ಹೆಂಡ್ರು ಮಕ್ಕಳು ಅಷ್ಟೇ ನೋಡ್ಕೊಂತಾರೆ. ಯಾರು ಬೆಳೆಸಿದ್ರು, ತಾಯಿ ತಂದೆ ಬೆಳೆಸಿದ್ರು, ಅವ್ರ ಅಂತಮ್ಮರು ಬೆಳೆಸಿದ್ರು, ಯಾರು ನೋಡಂಗಿಲ್ಲ ಈಗ ವಾತಾವರಣದಾಗ. ತಮ್ಮ ಲೈಫ್ ಬಿಜಿ ಒಳಗೆ ತಾವು ಬಿಜಿ ಇರ್ತಾರೆ. ಯಾರಿಂದ ಬಂದರು ಯಾರಿಂದ ಇಲ್ಲ ಅಂತ ಸ್ವಲ್ಪ ಅವ್ರು ಹಿಂದೆಲ್ಲಿ ನೋಡ್ಬೇಕಾಗೈತಿ. ಕೃಷ್ಣ ಅವರು ಮತ್ತೆ ಈಗ ಏನಾಗೈತೆ ಅಂದ್ರೆ ನೀವು ಸ್ವಲ್ಪ ಭಾಳ ಕಳೆಗಳಿಂದ ಹೇಳ್ಬೇಕಾಗೈತಿ ಪಬ್ಲಿಕ್. ವೀರೇಶ್ ಅಂತ ಒಬ್ಬ ತಾಯಿ ಮಗನ ಸಂಬಂಧ ತುಂಬ ನೀಟಾಗಿ ಕೀರ್ತಿಯನ್ನು ಒಂದು ಹುಡುಗ ಮಾಡಿದ್ದಾನೆ. ಸಾಕಷ್ಟು ತಾಯಿಗಳಿಗೆ ತನ್ನ ಮಗ ದೊಡ್ಡ ಮಟ್ಟ ಬೆಳಿಬೇಕು, ಒಂದೊಳ್ಳೆ ಕಾರ್ ಇಟ್ಕೋಬೇಕು, ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತ ಕರ್ಕೊಂಡು ಓಡಾಡಬೇಕು ಅನ್ನೋದು ಆಸೆ ತುಂಬ ಇರುತ್ತೆ ತುಂಬ ತಾಯಂದ್ರಿಗೆ. ಇವತ್ತು ಅದೇ ರೀತಿ ಇವತ್ತು ನನ್ನ ಹತ್ರ ಓಲ್ವೋ X90 ಇದೆ, ಬಟ್ ನನ್ನ ತಾಯಿ ಇಲ್ಲ. ಹಾಗಾಗಿ ತಮ್ಮ ಮಕ್ಕಳು ಆದಷ್ಟು ಬೇಗ ಜವಾಬ್ದಾರಿಯುತವಾಗಿ ದುಡಿದು ತಂದೆ ತಾಯಿಗಳ ಆ ಒಂದು ಋಣ ತೀರ್ಸಂತ ಪ್ರಯತ್ನ ಮಾಡಬೇಕು ಅಂತಂದು ತಾವು ಎಲ್ಲ ಯುವಕರಲ್ಲಿ ನಾನು ಕೇಳ್ತೀನಿ. ಪ್ರಾಯಶಃ ಈ ಮೂವಿ ಒಂದು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲ ತಾಯಿಗೆ ಜೈ. ಸಿನಿಮಾ ಅಂತೂ ತುಂಬಾ ಫಸ್ಟ್ ಕ್ಲಾಸ್ ಆಗಿದೆ. ಎಲ್ಲ ರೌಡಿಸಮ್, ಕೊಲೆ, ಮಚ್ಚು ಅಂತ ಅನ್ಕೊಂಡು ಮಾಡೋಕ್ಕಿಂತ ಈ ತರ ಫ್ಯಾಮಿಲಿ ಎಲ್ಲರೂ ನೋಡ್ಬೋದು. ಎಲ್ಲರೂ ಒಂದು ಸೆಂಟಿಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ. ವಿನಯ್ ರಾಜ್ಕುಮಾರ್ ಅವ್ರಿಗೆ ಜೈ ವಿನಯ್ ರಾಜ್ಕುಮಾರ್. ಕೀರ್ತಿ ಡೈರೆಕ್ಟರ್ ಒಳ್ಳೆ. ಸೈಕ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಆಲ್ ಇನ್ ಒನ್ ಫ್ಯಾಮಿಲಿ ಸ್ಟೋರಿ ಆಗಿರ್ಬೋದು, ಲವ್ ಸ್ಟೋರಿ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಸ್ಟ್ ವಾಚ್. ಕನ್ನಡ ಸಿನಿಮಾನ ಬೆಳೆಸಿ ಅಷ್ಟೇ. ತುಂಬಾ ಚೆನ್ನಾಗಿದೆ ಮೂವಿ. ಚೆನ್ನಾಗಿ